ಅದ್ಭುತ ಅದ್ಭುತ. ಇಬ್ಬಂಬಟ್ರೆ ಸ್ವಲ್ಪನೇನು ಹೇಳಿಸ್ತೀರಾ? ಓಹೋ, ನೀವು ನನ್ನ ಹೇಳಿಸಿ. ಜಾನಕಿ ಜಾನಕಿ, ತ್ರಿಮೂರ್ತಿಗಳ ಭೋಜನ ಮುಗಿದು ಹೋಯ್ತು. ಬರೆ ಹಾಕೋದಕ್ಕೆ ಸಲಾಕಿ ಸಿದ್ಧ ಮಾಡಿದ್ದೇನೆ. ಪತಿಗೆ ತಕ್ಕ ಸತಿ. ಸುಭೋಜನ ಭೋಜನ. ಓ ಅನ್ನದಾತ ಸುಖೀ ಭವ. ವಿಪ್ರತ್ರಯರೇ, ಭೋಜನ ಹೇಗಿತ್ತು? ಸಂತೋಷ. ರಾಮಕೃಷ್ಣಯ್ಯನವರೇ, ಅರ್ಥವಾಯ್ತು ಅರ್ಥವಾಯ್ತು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಪಡಿಸೋದಕ್ಕೋಸ್ಕರವಾಗಿ ಎಲ್ಲಾ ಏರ್ಪಾಡುಗಳು ಸಿದ್ಧ ಮಾಡ್ಕೊಂಡು ಬನ್ನಿ. ಏನಂತ ಆತರ ತಾಂಬೂಲ ಚರವಣವಾಗಲಿ ಅಂದ್ರಾಯ್ತು. ಜಾನಕಿ, ಇವ್ರಿಗೋಸ್ಕರವಾಗಿ ಸಿದ್ಧವಾಗಿರೋ ದಾನ ವಸ್ತುಗಳನ್ನೆಲ್ಲ ತಗೊಂಡು ಬಾರೆ. ಏನಂದ್ರೆ ಇಲ್ಲಿ ಇಟ್ಟಿದ್ದೀನಿ. ಬಂಗಾರದ ಗುಣ. ನಮ್ಮ ತಾಯಿಗೆ ಪಾರ್ಶ್ವವಾಯು ಬಂದಿತ್ತು. ರಾಮಕೃಷ್ಣ ನನಗೊಂದು ಬರೆ ಹಾಕು, ವಾಯು ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಾನು ಬರೆ ಹಾಕೋದ್ರೊಳಗಾಗಿ ನಮ್ಮಮ್ಮ ಸತ್ತು ಹೋಗಿದ್ರು. ಸತ್ತವರ ಆಸೆ ನೆರವೇರಿಸ್ತಾ ಇದ್ರೆ ಅವರ ಆತ್ಮ ನಮ್ಮ ಮನೆ ಸುತ್ತುತ್ತೆ ಅಂತ ನೀವೇ ಹೇಳಿರ್ಲಿಲ್ಲ. ಅದಕ್ಕೆ ಈ ಬಂಗಾರದ ಗುಣದಿಂದ ನಿಮ್ಗೊಂದೊಂದು ಬರೆ ಹಾಕಿ ನಮ್ಮಮ್ಮನ ಆತ್ಮಕ್ಕೆ ಸಂತೋಷ ಪಡಿಸ್ತೀನಿ. ಎಲ್ಲಿ ಒಬ್ಬೊಬ್ಬರಾಗನೇ. ಬಿಡಕ್ಕಾಗಲ್ಲ. ಬಿಟ್ಟು ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಆಗೋದು ಹೇಗೆ? ಅದಕ್ಕೂ ಹೇಳಿ ಇದ್ದೇಳಿ. ನೀವೆಲ್ಲ ದೊಡ್ಡವರು, ಹೀಗೆ ನಮಸ್ಕಾರ ಮಾಡಬಾರದು. ನನಗೆ ಶ್ರೇಯಸ್ಸು. ಶಾಸ್ತ್ರ ಹಾಗೆ ಹೇಳುತ್ತೆ, ಪುರಾಣ ಹೀಗೆ ಹೇಳುತ್ತೆ ಅಂತ ಸುಳ್ಳು ಹೇಳಿ ಬಡಬಗ್ರ ಹತ್ರ ಸುಲಿಗೆ ಮಾಡ್ತೀರಾ? ಇಲ್ಲ ಇಲ್ಲ. ಶಾಸ್ತ್ರ ಶಾಸ್ತ್ರ ಅಂತ ಅನುಚಾನವಾಗಿ ಬಂದ್ರು ಶಾಸ್ತ್ರಕ್ಕೆ ಅನ್ಯಾಯ ಮಾಡ್ತೀರಾ? ಇಲ್ಲ ಇಲ್ಲ. ಹೀಗೆಲ್ಲ ಮಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಇಲ್ಲ, ಇನ್ಮೇಲೆ ಮಾಡಲ್ಲ. ನಮ್ಗೆ ಬುದ್ಧಿ ಬಂತು. ಬುದ್ಧಿ ಬಂತು. ಹಾಗಾದ್ರೆ ಶ್ಯಾಮ್ ಭಟ್ರ ಹತ್ರ ಅನ್ಯಾಯವಾಗಿ ತಗೊಂಡ್ರು ಆ ಚಿನ್ನದ ಮಾವಿನ ಹಣ್ಣುಗಳನ್ನ ಅವರಿಗೆ ಹಿಂತಿರಿಸಿಕೊಟ್ಬಿಡಿ. ಕೊಡ್ತೀವಿ. ಆಗ ಒಂದು ವೇಳೆ ಕೊಡದೇ ಇದ್ದ ಪಕ್ಷದಲ್ಲಿ ನೀವೆಲ್ಲ ಇದ್ರು ಕೂಡ ಹಿಡಿದು ತರಿಸಿ ನಿಮ್ಗೆಲ್ಲ ನ್ಯಾಯವಾಗಿ ಧರ್ಮವಾಗಿ ಸತ್ಯವಾಗಿ ಬಾಳಿ. ಪ್ರಭುಗಳು ಹೀಗೆ ದಯಮಾಡಿಸಬೇಕು. ಬನ್ನಿ ಪ್ರಭು, ಹೀಗೆ ಬನ್ನಿ, ಹೀಗೆ ದಯಮಾಡಿಸಿ. ಬನ್ನಿ, ಹೀಗೆ ಬನ್ನಿ. ಪ್ರಭುಗಳು ಸಿಂಹಾಸನವನ್ನು ಅಲಂಕರಿಸಬೇಕು. ಮಂತ್ರಿಗಳಾದ ನಮಗೆ ಆಜ್ಞೆಯನ್ನು ನೀಡಿ. ಮಂತ್ರಿಗಳೇ, ನಮ್ಮ ತಂದೆ ಅಂತೆ ನಮಗೂ ನಿಮಗೂ ಯುದ್ಧ ಮಾಡ್ಬೇಕಂತ ಆಸೆ ಆಗುತ್ತದೆ. ನಮ್ ಸಾಮಂತರೆಲ್ಲರಿಗೂ ತಮ್ಮ ಸೈನ್ಯ ತರಬೇಕಂತ ಹೇಳಿ. ಅಪ್ಪಣೆ ಮಹಾಪ್ರಭು. ನಮ್ ಸಾಮ್ರಾಜ್ಯ ಇಡೀ ಭಾರತಕ್ಕೆ ಹಬ್ಬಬೇಕು. ಹೌದು ಹೌದು ಪ್ರಭು. ಸೈನ್ಯಗಳನ್ನ ಸಿದ್ಧಗೊಳಿಸಿರಿ. ಅಪ್ಪಣೆ ಪ್ರಭು. ಈಗ ನಮಗೆ ಬಹಳ ಆಸೆ ಇರುತ್ತಿರುವುದು, ಸಗಿಗಾಳಿ ಹಾಲು ತರಿಸಿರಿ. ಓ, ಅಪ್ಪಣೆ ಪ್ರಭು, ಅಪ್ಪಣೆ. ಹಾಲೇನು, ಹಣ್ಣನ್ನು ತರಿಸಿಕೊಡುವೆನು. ತಿರುಮಲ, ಇದೇನೋ ನಿನ್ನ ದೊಡ್ಡಪ್ಪಾಜಿಯೊಂದಿಗೆ ನಿನ್ನ ಆಟ? ಏನೂ ಇಲ್ಲ. ನಾಳೆ ಕುಮಾರನು ರಾಜನಾದರೆ ರಾಜ್ಯಭಾರವನ್ನು ಹೇಗೆ ಮಾಡುವರೋ ಎಂದು ಪರೀಕ್ಷೆ ಮಾಡಿದೆ ಅಷ್ಟೇ. ಅವರ ಆಸೆ ಅಖಿಲ ಭಾರತವನ್ನೇ ಗೆಲ್ಲಬೇಕಂತೆ. ಹುಲಿಯ ಹೊಟ್ಟೆಯಲ್ಲಿ ಹುಲಿ ಅಲ್ಲದೆ ಇಲಿ ಹುಟ್ಟಲು ಸಾಧ್ಯವೇನು? ನಮ್ಮ ಕುಮಾರ ತಂದೆಯಂತೆಯೇ ಆಗಬೇಕೆಂದು ನಮ್ಮ ಆಸೆ. ನಮ್ಮ ಆಸೆಯೂ ಅಷ್ಟೇ ಮಹಾರಾಣಿಯವರೇ. ನಾವು ಬಹಳ ಕಾಲ ತಮ್ಮೆಲ್ಲರಿಂದಲೂ ದೂರವಾಗಿದ್ದೆವು. ಆಗಾಗ ಬಂದು ತಮ್ಮನ್ನು ಕಾಣೋಣವೆಂದರೆ ರಾಜ್ಯದ ಆಸೆಯಿಂದ ಎಲ್ಲಿ ನಾವು ಬರುತ್ತಿದ್ದೆವೋ ಎಂದು ಜನಗಳು ಆಡಿಕೊಳ್ಳುತ್ತಾರೆ. ಆದ್ದರಿಂದ
ಯುವರಾಜನಿಗೆ ಪಟ್ಟಾಭಿಷೇಕವಾಗಿ ಬಿಟ್ಟರೆ ನಾವು ಯಾವಾಗ ಬೇಕಾದ್ರೂ ಆಗ ಬಂದು ಹೋಗಬಹುದಲ್ಲವೇ? ಆದರೆ ಕುಮಾರ ಇನ್ನೂ ಸಣ್ಣ ಹುಡುಗ, ಅವನಿಗೆ ಈಗಲೇ ಪಟ್ಟ ಕಟ್ಟುವ ಅವಶ್ಯಕತೆ ಏನು ತಂಗಿ? ಹಾಗಲ್ಲ ಅಕ್ಕ, ಈಗ ಪ್ರಭುಗಳು ಜೈತ್ರ ಯಾತ್ರೆ ಹೊರಟರೆ ಅವರಿಲ್ಲದೆ ಯಾವ ಉತ್ಸವಗಳು ನಡೆಯುವ ಹಾಗಿಲ್ಲ. ಅದೇ ತಿರುಮಲನಿಗೆ ಪಟ್ಟ ಕಟ್ಟು ಬಿಟ್ಟರೆ ಜನಮನರಂಜನೆಗೆ ಯಾವ ಕೊರತೆಯೂ ಇಲ್ಲದಂತೆ ಉತ್ಸವಗಳು ನಡೆಯುವು. ಸರಿಯಾಗಿ ಹೇಳಿದೆ ದೇವಿ, ಸರಿಯಾಗಿ ಹೇಳಿದೆ. ಅಪ್ಪಾಜಿ, ನಮ್ಮ ಮನಸ್ಸಿನಲ್ಲಿಯೂ ಸಹ ಈ ಮಹದಾಸಿಯೇ ಮೂಡಿದೆ ತಿರುಮಲ. ಅಪ್ಪಾಜಿ, ನಾವಿರುವಾಗಲೇ ಕುಮಾರನಿಗೆ ಪಟ್ಟಗಟ್ಟಿ ಸ್ವಯಂ ನಾವೇ ಅವನ ರಕ್ಷಣೆಗೆ ನಿಂತು ಆಡಳಿತ ನಡೆಸಬೇಕೆಂದಿದ್ದೇವೆ. ಪ್ರಭು, 7 ವರ್ಷಗಳ ಬಾಲಕರಾದ ತಿರುಮಲರಾಯರಿಗೆ ಪಟ್ಟ ಕಟ್ಟುವುದು ಸರ್ವಸಮ್ಮತವಾಗಲಾರದು ಪ್ರಭು. ಪ್ರಜೆಗಳು ಸಾಮಂತರು ಇದಕ್ಕೆ ಒಪ್ಪಲಾರರು. ಪ್ರಭು, ಮಹಾಮಂತ್ರಿಗಳ ಆಕ್ಷೇಪ ಕಾರಣವಾದದ್ದು. ಮಹಾಪ್ರಭುಗಳು ಯುವರಾಜರಿಗೆ ಪಟ್ಟಾಭಿಷೇಕ ಮಾಡುವುದನ್ನು ಕಾಣಲು ಸಮಸ್ತ ಪ್ರಜೆಗಳು ಕಾತುರರಾಗಿ ಕಾದಿದ್ದಾರೆ. ಪ್ರಭು, ಬಾಲಕರನ್ನು ಪಟ್ಟಕ್ಕೇರಿಸುವುದು ಈ ವಿಜಯನಗರ ಸಿಂಹಾಸನಕ್ಕೆ ಅಷ್ಟಾಗಿ ಹೊಂದಿಕೊಂಡಿದೆ. ನಿಮ್ಮ ಅಣ್ಣಂದಿರಾದ ವೀರ ನರಸಿಂಹರಾಯರು ತಮ್ಮ ಕಣ್ಣೆದುರಿಗೆ ಕುಮಾರ ಈಶ್ವರರಾಯರಿಗೆ ಪಟ್ಟ ಕಟ್ಟಲು ಬಯಸಿದಾಗ ಕುಮಾರನಿಗೆ ಪ್ರಾಣಾಪಾಯ ಒದಗಿದ್ದು ತಮಗೆ ಗೊತ್ತಿಲ್ಲವೇ ಪ್ರಭು? ಹೌದು ಪ್ರಭು, ಅಪ್ಪಾಜಿಯವರ ಸಲಹೆ ಸಮಂಜಸವಾಗಿದೆ. ತಿಳಿದು ತಿಳಿದು ಮತ್ತೆ ಅದೇ ಕಾರ್ಯ ಮಾಡುವುದೇಕೆ ಹೇಳಿ? ಚಿನ್ನ, ಸಿಂಹಾಸನಕ್ಕೆ ಒದಗಿದ್ದ ಕುಹುಯೋಗದ ಗಂಡಾಂತರ ಕೂಡ ಭಗವಾನ್ ವ್ಯಾಸತೀರ್ಥರ ಕೃಪೆಯಿಂದ ಪಾರಾಗಿ ಹೋಯಿತು. ಅಂದ ಮೇಲೆ ಕುಮಾರನಿಗೆ ಯಾವ ಆತಂಕವೂ ಇರುವುದಿಲ್ಲ. ಅಲ್ಲದೆ ಕುಮಾರನಿಗೆ ಈಗಲೇ ಪಟ್ಟಗಟ್ಟಿ ಬಿಟ್ಟರೆ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಗಳು ಬರಲು ಅವಕಾಶವೇ ಇರುವುದಿಲ್ಲ, ಅಲ್ಲವೇ ಅಪ್ಪಾಜಿ? ಪ್ರಭು, ತಾವು ಈ ವಿಷಯದಲ್ಲಿ ದುಡುಕಿ ನಿರ್ಧಾರಕ್ಕೆ ಬಾರದಿರುವುದು ಒಳ್ಳೆಯದೆಂದು ನಮ್ಮ ಅಭಿಪ್ರಾಯ. ಮಹಾಮಂತ್ರಿಗಳೇ, ತಾವು ನಮ್ಮ ಬೈಕಿಯನ್ನು ವಿರೋಧಿಸುತ್ತಿರುವರೆಂದು ನಾವು ನಂಬೋಣವೇ? ಮಂತ್ರಿ ಪದವಿಯು ಅತ್ಯಂತ ಕಠಿಣವಾದದ್ದು ಪ್ರಭು. ಒಂದೊಂದು ಬಾರಿ ಪ್ರಭುಗಳ ಚಿತ್ತಕ್ಕೆ ವಿರೋಧವಾಗಿ ಹೇಳಲೇಬೇಕಾಗಿ ಬರುತ್ತದೆ. ಈ ವಿಚಾರದಲ್ಲಿ ನಮ್ಮ ನಿರ್ಧಾರ ನಿಶ್ಚಲವಾದದ್ದು. ಅಪ್ಪಾಜಿ, ಒಂದು ಶುಭ ಮುಹೂರ್ತ ನೋಡಿ ಕುಮಾರನಿಗೆ ಪಟ್ಟಗಟ್ಟಲು ಬೇಕಾದ ಏರ್ಪಾಟುಗಳನ್ನು ಮಾಡಿ. ನಡೆ ಕುಮಾರ. ಪ್ರಭು, ಪ್ರಭು ಚಿತ್ತ. ಜಯ ವಿಜಯೀ ಭವ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಶ್ರೀ 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 ತಿರುಮಲರಾಯರಿಗೆ. ಮಹಾಮಂತ್ರಿಗಳೇ, ಸಭಾಸದರೇ, ಇಂದು ನಮ್ಮ ಜೀವನದಲ್ಲೇ ಅತ್ಯಂತ ಸಂತೋಷಮಯವಾದ ದಿನ. ನಮ್ಮ ಕಣ್ಣೆದುರಿಗೆ ನಮ್ಮ ಚಿರಂಜೀವಿ ಇಂದು ಈ ವಿಜಯನಗರ ಸಾಮ್ರಾಜ್ಯದ ಸೂತ್ರಧಾರಕನಾಗಿದ್ದಾನೆ. ಇದುವರೆಗೆ ನೀವು ನಮಗೆ ತೋರಿದ ಆದರ ಪ್ರೀತಿಗಳನ್ನು ನಮ್ಮ ಕುಮಾರನಿಗೂ ತೋರಬೇಕೆಂಬುದೇ ನಮ್ಮ ಭಿನ್ನಹ. ಮಹಾರಾಜ ತಿರುಮಲರಾಯರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಇನ್ನೂ ಪ್ರವರ್ಧಮಾನಕ್ಕೆ ಬರಲಿ ಎಂದು ಆ ವಿರೂಪಾಕ್ಷನನ್ನು ಬೇಡಿಕೊಳ್ಳುತ್ತೇವೆ. ಶ್ರೀ 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 ತಿರುಮಲರಾಯರಿಗೆ. ಇದೇ ಸಂದರ್ಭದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಇನ್ನೂ ವಿಸ್ತಾರಗೊಳಿಸಲು ಚೈತ್ರ ಯಾತ್ರೆಗೆ ಹೊರಡುತ್ತಿದ್ದೇವೆ. ನಾವು ಹಿಂದಿರುಗಿ ಬರುವ ತನಕ ರಾಜ್ಯದ ರಕ್ಷಣೆಯನ್ನು, ಕುಮಾರರ ರಕ್ಷಣೆಯನ್ನು ನಮಗೆ ಮಾರ್ಗದರ್ಶಕರು, ತಂದೆಗಿಂತ ಹೆಚ್ಚು ಪ್ರಿಯರೂ ಆಗಿರುವ ಮಹಾಮಂತ್ರಿಗಳ ವಶಕ್ಕೆ ಒಪ್ಪಿಸಿ ಹೊರಡುತ್ತಿದ್ದೇವೆ. ಪ್ರಭು, ವಿಜಯನಗರದ ನೂತನ ಸಾರ್ವಭೌಮರ ಸೇವೆಗೆ ನಾವು ಸದಾ ಕಂಕಣಬದ್ಧರಾಗಿ ನಿಂತಿದ್ದೇವೆ. ನಾವು ಬರುತ್ತೇವೆ ಮಹಾಮಂತ್ರಿಗಳೇ. ಜೈ ವಿರೂಪಾಕ್ಷ. ಎಲ್ಲಾರು ಸಿದ್ಧನಾ? ಇವಾಗ ನಡೀರಿ. ಒಂದು ಕ್ಷಣದಲ್ಲಿ ಹಿಡಿತು ನೋಡು. ಪ್ರಭು, ಮಹಾರಾಜ, ಪ್ರಭು, ಮಹಾರಾಜ, ಕುಮಾರ ಇಲ್ಲಿದ್ದಾರೆ ಪ್ರಭುಗಳು. ಕುಮಾರ, ಪ್ರಭು, ಮಹಾರಾಜ, ಪ್ರಭು, ಕುಮಾರ. ಹಿಡಿದು ಬಿಟ್ಟೆ. ಅಯ್ಯಯ್ಯೋ, ಆ ಹುಡುಗಿನ ಹಿಡ್ಕೊಂಡ್ಬಿಟ್ಟಲ್ಲ. ನೀನ್ ಯಾಕೆ ಈ ಕಡೆ ಬಂದೆ? ಇದೋ ನಾನು ಇಲ್ಲಿದ್ದೀನಿ, ಬೇಗ ಬನ್ನಿ. ಈ ಸಲ ಖಂಡಿತ ಹಿಡಿದು ಬಿಡ್ತೇವೆ. ಈಗ ಬಂದ್ಬಿಟ್ವಿ. ಬೇಗ ನಡೀರಿ. ಬೇಗ ಬನ್ನಿ. ಎಲ್ಲಿದ್ದೀರಿ ಪ್ರಭು? ಪ್ರಭು, ಇನ್ನು ಮುಂದಿಗೆ ಬಾ.
ಇದ್ಯಾವ ಅನಾಹುತದ ಸೂಚನೆಯೋ ಕಾಣೆ. ಮಹಾರಾಜ ತಿರುಮಲರಾಯರು. ಗೋವಿಂದ, ಅಯ್ಯೋ ಮಹಾರಾಜ ತಿರುಮಲರಾಯರು. ಅಯ್ಯೋ ಮಹಾರಾಜರು ಮೃತರಾಗಿರುವ ಅಪ್ಪಾಜಿ. ಹೌದು ಹೌದು, ಮೈ ನೀಲಿಗಟ್ಟಿರುವುದನ್ನು ನೋಡಿದ್ರೆ ಯಾರೋ ವಿಷಪ್ರಾಸನ ಮಾಡಿಸುತ್ತಿದೆ. ಅಯ್ಯೋ ದೇವರೇ, ನಮ್ಮ ಉದ್ಯಾನದಲ್ಲೇ ಈ ಶವವನ್ನು ತಂದು ಹಾಕಬೇಕಾದ್ರೆ ಆ ಕೊಲೆಪಾತಕರಿಗೆ ಎಷ್ಟೊಂದು ಧೈರ್ಯವಿರಬೇಕು. ಅಯ್ಯೋ ವಿರೂಪಾಕ್ಷ, ವಿರೂಪಾಕ್ಷ, ಇದೇನು ನಿನ್ನ ಪರೀಕ್ಷೆ? ಏನು ಹೇಳಿ ಮಹಾರಾಣಿ, ನಿಮ್ಮ ಕುಮಾರನು ನಮ್ಮನ್ನಾಗಲೇ ಕುಮಾರ, ಕುಮಾರ, ನನ್ನ ಕುಮಾರ ಮೃತನಾದನೆ, ನನ್ನ ಮುತ್ತ ತಿರುಮಲ ಮೃತನಾದನೆ. ಕುಮಾರ, ಕುಮಾರ. ಸ್ವಾಮಿ ತಿರುಮಲೇಶ್ವರ, ಒಂದು ಕೈಯಿಂದ ನೀನು ನೀಡಿದ ಈ ತಿರುಮಲನನ್ನು ಇನ್ನೊಂದು ಕೈಯಿಂದ ನೀನೇ ಕಿತ್ತುಕೊಂಡೆಯಾ? ರಾಜನಾಗಿ ಬೆಳಗಿ ಬಾಳುತ್ತೀಯೇ ಎಂದು ನಾನೆಷ್ಟೋ ಕನಸು ಕಂಡಿದ್ದೆ, ಅದೆಲ್ಲ ಚೂರು ಚೂರು ಮಾಡಿಬಿಟ್ಟಿಯಾ? ನೀನು ರಾಜನಾಗುವೆ ಎಂದಾಗ ಎಷ್ಟೋ ಜನರು ಅಸಹನೆ ತೋರಿದರು. ಅವರ ಅಸೂಯೆಯ ವಿಷಜ್ವಾಲೆಯೇ ನಿನ್ನನ್ನು ಆಹುತಿಗೊಂಡಿದೆ ಮಗನೇ. ತಿರುಮಲ ಕುಮಾರ, ತಿರುಮಲ ಪ್ರಭು ಕುಮಾರ, ತಿರುಮಲ ಕುಮಾರ, ತಿರುಮಲ, ನಮ್ಮನ್ನು ಬಿಟ್ಟು ಹೊರಟು ಹೋದಿಯಾ ಮಗನೇ? ಈ ನಿನ್ನ ತಂದೆಯಿಂದ ದೂರವಾಗಿ, ಬಹುದೂರವಾಗಿ ಹೊರಟು ಹೋದಿಯಾ ಮಗನೇ? ಕುಮಾರ, ತಿರುಮಲ. ರಾತ್ರಿ ರಾತ್ರಿ ನಾವಲ್ಲಿ ಕಂಡದ್ದು ಸ್ವಪ್ನಕ್ಕೆ ವಿಧಿ ನಿನ್ನಲ್ಲಿ ಬಲಿ ತೆಗೆದುಕೊಂಡು ಆ ಸ್ವಪ್ನವನ್ನು ಸತ್ಯವನ್ನಾಗಿ ಮಾಡಿಬಿಟ್ಟಿದೆ ಕುಮಾರ. ಅಯ್ಯೋ ದೈವವೇ, ದೈವವೇ, ಈ ಅರಿಯದ ಹಸುಳೆಯನ್ನು ನಮ್ಮಿಂದ ಕಿತ್ತುಕೊಳ್ಳುವ ಬದಲು ನಮ್ಮನ್ನೇ ಕಿತ್ತುಕೊಳ್ಳಬಾರದಾಗಿತ್ತೆ. ಪ್ರಭು ಪ್ರಭು, ನೀವೇ ಧೃತಿಗೆಟ್ಟರೆ ಮಹಾರಾಣಿಯವರಿಗೆ ಸಮಾಧಾನ ಹೇಳುವವರು ಯಾರು? ಸಮಾಧಾನ ಇನ್ನೆಲ್ಲಿಯ ಸಮಾಧಾನ ಅಪ್ಪಾಜಿ? ಯಾರಿಗಾಗಿ ನಾವು ಬಾಳಬೇಕೆಂದಿದ್ದೆವೋ ಆ ಕಣ್ಮಣಿಯೇ ಕಣ್ಮರೆಯಾದ ಮೇಲೆ ಇನ್ನೆಲ್ಲಿಯ ಸಮಾಧಾನ ಅಪ್ಪಾಜಿ? ಚಕ್ರವರ್ತಿ, ಚಕ್ರೇಶ್ವರ, ಮಣ್ಣು ಹೊಯ್ದುಕೊಳ್ಳಬೇಕು ನಮ್ಮ ಬಿರುದುಗಳಿಗೆ. ಸಾಮ್ರಾಜ್ಯವನ್ನು ಸಂರಕ್ಷಿಸಲು ಸಹಸ್ರಾರು ಶತ್ರುಗಳನ್ನು ಸೋಲಿಸಿ ಸದಬಡಿದ ನಮಗೆ ನಮ್ಮ ಕುಮಾರನೊಬ್ಬನನ್ನು ಸಂರಕ್ಷಿಸಿಕೊಳ್ಳಲು ನಮ್ಮಿಂದ ಆಗಲಿಲ್ಲ. ಕುಮಾರ, ಕುಮಾರ.